ನಮಸ್ಕಾರ. ಬೇರೆ ಬಿಸ್ನೆಸ್ಗೂ ಈ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಬಿಸ್ನೆಸ್ಗೂ ಏನು ವ್ಯತ್ಯಾಸ ಅಂತ ಆ ತಿಳುವಳಿಕೆ ಈಗ ನೋಡೋಣ. ಸೊ ಒಂದು ಎಕ್ಸಾಂಪಲ್ಗೆ ಒಂದು 2-3 ಬಿಸ್ನೆಸ್ ತಗೊಳ್ಳೋಣ. ಅದರಲ್ಲಿ ನಾರ್ಮಲ್ಲಾಗಿ ಎಲ್ಲ ಮಾಡೋದು ನೋಡಿ. ನಾನು ಎಲ್ಲಿಗೆ ಯೋಚನೆ ಮಾಡಿದರೆ ಈ ಗೋಲ್ಡ್ ಮರ್ಚೆಂಟ್ಸ್ ಅಂದರೆ ಈ ಒಡವೆಗಳು, ಚಿನ್ನದ ಆಭರಣ ಮಾಡೋವಂಥ ಬಿಸ್ನೆಸ್ನ ತಗೊಳ್ಳೋಣ ಅಂದೆ. ಯಾಕೆ ಅಂತ ಕಾರಣ ಹೇಳ್ತೀನಿ. ನಿಮಗೆ ಯಾವುದಾದ್ರೂ ಬಿಸ್ನೆಸ್ ನೀವು ಮಾಡ್ತಾ ಇದ್ದರೆ ಆ ಬಿಸ್ನೆಸ್ಗೆ ಹೋಲಿಸ್ಕೊಳ್ಳಿ. ನೀವು ಅದಕ್ಕೆ ಕಂಪೇರ್ ಮಾಡ್ಕೊಂಬಿಟ್ರೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಇಲ್ಲ ಬೇರೆ ಯಾರಾದರೂ ನಿಮ್ಮ ಫ್ರೆಂಡ್ಸಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರೆ ಅದಕ್ಕೆ ಕಂಪೇರ್ ಮಾಡ್ಕೊಳ್ಳಿ. ನಾನು ಇವಾಗ ಏನೇನು ಹೇಳ್ಕೊಂಬರ್ತೀನಿ, ಸಣ್ಣದೇ, ಏನು ದೊಡ್ಡ ವಿಷಯ ಇಲ್ಲ. ಬಟ್ ಇದು ಗೊತ್ತಿದ್ದರೂ ಮತ್ತೆ ಗೊತ್ತಾಗೋದೇ ತಿಳುವಳಿಕೆ. ಮತ್ತು ಗೊತ್ತಿದ್ದರೂ ಮತ್ತೆ ತಿಳ್ಕೊಳ್ಳಿ ಅನಿಸುತ್ತೆ. ಏನಪ್ಪ ಅಂದರೆ ಗೋಲ್ಡ್ ಬಿಸ್ನೆಸ್ ಫಾರ್ ಎಕ್ಸಾಂಪಲ್. ಗೋಲ್ಡ್ ಬಿಸ್ನೆಸ್ ಮಾಡೋದಕ್ಕೆ ಏನೇನು ಬೇಕು ಆ ಥರ ಎಲ್ಲ ಬಿಸ್ನೆಸ್ಗೂ ಬೇಕು. ಯಾಕೆ ಗೋಲ್ಡು ಅಂದರೆ ಚಿನ್ನಕ್ಕೋಗಿ ಏನಪ್ಪ ಮಾರ್ಕೆಟಿಂಗು, ಏನಪ್ಪ ಅದು ದೊಡ್ಡ ಸಮಸ್ಯೆ, ಚಿನ್ನ ತಾನೆ ಅಂತ ನಾರ್ಮಲಾಗಿ ಎಲ್ಲರಿಗೂ ಇರುತ್ತೆ. ಸೊ ಅದು ಮಾಡೋದಕ್ಕೂ, ಚಿನ್ನದ ಬಿಸ್ನೆಸ್ ಮಾಡೋದಕ್ಕೂ ಫಸ್ಟ್ ಏನು ಬೇಕು? ಮತ್ತೆ ತಿಳುವಳಿಕೆ. ಯೋಚನೆ ಮಾಡಿ ನೋಡಿ, ತಿಳುವಳಿಕೆ ಬೇಕು. ತಿಳುವಳಿಕೆ ಬಂದ ಮೇಲೆ ಕೊನೆಯದಾಗಿ ಎಕ್ಸ್ಪೆಕ್ಟ್ ಮಾಡೋದೇನು? ಚಿನ್ನದ ಬಿಸ್ನೆಸ್ಸಲ್ಲೇ ಕೊನೆಯದಾಗಿ ಆ ಬಿಸ್ನೆಸ್ಸೆಲ್ಲ ಸೆಟಪ್ ಆದಮೇಲೆ ಎಕ್ಸ್ಪೆಕ್ಟ್ ಮಾಡೋದೇನು? ಗಿರಾಕಿಗಳು ಅಲ್ವಾ? ಯಾರೂ ಬಂದಿಲ್ಲ ನೊಣ ಹೊಡ್ಕೊಂಡು ಕೂತ್ಕೊಂಡ್ರೆ ಚಿನ್ನ ಇಟ್ಕೊಂಡ್ರೇನು, ವಜ್ರ ಇಟ್ಕೊಂಡ್ರೇನು, ಯಾವುದು ಬಿಸ್ನೆಸ್ ಆಗಲ್ಲ. ಆ ಬಿಸ್ನೆಸ್ ಮಾಡೋದಕ್ಕೆ ತಿಳುವಳಿಕೆ, ಒಂದು ಮಾಡೋದಕ್ಕೆ ನಮ್ಮ ಸುಮಾರು ಪ್ರೊಸೀಜರ್ ಇದೆ. ಏನೇನು ಪ್ರೊಸೀಜರ್ ಅಂತ ಒಂದು ಲಿಸ್ಟ್ ನೋಡೋಣ. ಈಗ ಒಂದೊಂದೇ ಹೇಳ್ಕೊಂಡು ಬರ್ತೀವಿ. ಮೊದಲನೇದು, ಆ ಚಿನ್ನದ ಬಿಸ್ನೆಸ್ ಮಾಡೋದ್ರಲ್ಲಿ ಮೊದಲನೇದು ತಿಳುವಳಿಕೆ ಬೇಕು. ಬುದ್ಧಿ ಎಲ್ಲ ಇರುತ್ತೆ. ಚಿನ್ನದ ಬಿಸ್ನೆಸ್ ಮಾಡುವಾಗ, ಚಿನ್ನ ಅಷ್ಟೊಂದು ಇನ್ವೆಸ್ಟ್ ಮಾಡುವಾಗ ಬುದ್ಧಿ ಇರಲ್ವಾ? ತಿಳುವಳಿಕೆ ಬೇಕು. ಆ ತಿಳುವಳಿಕೆ ಜೊತೆಯಲ್ಲಿ ನೆಕ್ಸ್ಟ್ ಏನು? ಚಿನ್ನದ ಬಿಸ್ನೆಸ್ ಮಾಡೋದಕ್ಕೂ ಈ ತಿಳುವಳಿಕೆ ಜೊತೆಯಲ್ಲಿ ನಿಜವಾಗ್ಲೂ ಕಲಿಯೋದು ಸ್ವಲ್ಪ ಇದೆ. ಏನು ಕಲಿಯೋದಪ್ಪ? ಒಂದು ಸಣ್ಣದಾಗಿ ಹೇಳ್ತೀನಿ, ತುಂಬ ಅದನ್ನು ಎಳೆಯೋದು ಬೇಡ. ಯಾಕಂದರೆ ಚಿನ್ನದ ಬಿಸ್ನೆಸ್ ಎಲ್ಲ ನಮ್ಗೆ ಇಂಪಾರ್ಟೆಂಟ್. ಇವಾಗ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಬಿಸ್ನೆಸ್ ಇಂಪಾರ್ಟೆಂಟ್. ಅದರಲ್ಲಿ ತಿಳುವಳಿಕೆ ಬರೋದಕ್ಕೆ ಇದೊಂದು ಉದಾಹರಣೆಗೆ ಅಷ್ಟೇ. ಹೆಂಗೆ ವ್ಯತ್ಯಾಸ ತಿಳ್ಕೊಳ್ಳೋದಕ್ಕೆ. ಫಾರ್ ಎಕ್ಸಾಂಪಲ್, ಉಂಗುರ ಒಬ್ಬರು ಬಂದು ಉಂಗುರ ತಗೊಳ್ತಾರೆ ಅಂದರೆ ಆ ಉಂಗುರ ತಗೊಳ್ಳೋರಿಗೆ ಬೆರಳು ಸೈಜ್ ಹೆಂಗೆ ಚೆಕ್ ಮಾಡಬೇಕು, ಆಮೇಲೆ ಅವ್ರ ಕಲರ್ಗೆ ಮತ್ತು ಅವ್ರ ಬೆರಳಿನ ಸೈಜ್ಗೆ ಯಾವ ಡಿಸೈನು ತುಂಬ ಅವ್ರಿಗೆ ಅಟ್ರ್ಯಾಕ್ಟ್ ಆಗುತ್ತೆ ಅನ್ನೋ ಆ ಥರದ್ದೊಂದು ಕಲೆ ಕಲ್ತ್ಕೊಂಡಿದ್ರೆ ಸ್ವಲ್ಪ ವ್ಯಾಪಾರ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಂಬರ್ 1 ಏನು, ಕಲೀಲೇಬೇಕು ಇದ್ರ ಜೊತೆಯಲ್ಲಿ. ನೆಕ್ಸ್ಟ್ ಏನಪ್ಪ ಅಂದರೆ, ಯಾವ ಜಾಗದಲ್ಲಿ ಎಂಥ ಜನ ಇದ್ದಾರೆ, ಯಾವ ಏರಿಯಾದಲ್ಲಿ, ಯಾವುದೋ ಒಂದು ಸಿಟಿಲೇ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಈ ಏರಿಯಾದಲ್ಲಿ ಇಂಥ ಜನ ಇದ್ದಾರೆ, ಇಲ್ಲಿ ಬಂದು ನನ್ನ ಚಿನ್ನದ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ಅನ್ನೋದಕ್ಕೆ ಮಾರ್ಕೆಟ್ ರಿಸರ್ಚ್ ಮಾಡಬೇಕು. ಅಂದರೆ ಜನಗಳನ್ನ, ಇಂಥವ್ರು ಇಲ್ಲಿದ್ದರೆ ನನಗೆ ಬಿಸ್ನೆಸ್ ಆಗುತ್ತಪ್ಪ. ಎಲ್ಲೋ ಅಲ್ಲಿ ಗಲ್ಲಿಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟು ನೀ ಚಿನ್ನನೇ ಎಲ್ಲ ಏನೇ ಇಟ್ಕೊಂಡ್ರು ಅಷ್ಟೇ. ಇದೊಂದು ಸಮಸ್ಯೆನ ನಾರ್ಮಲ್ ಬಿಸ್ನೆಸ್ಸಲ್ಲಿ ಏನು ಕಲಿಬೇಕು. ಮತ್ತು ಯಾವ ಜಾಗದಲ್ಲಿ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು, ಆ ಒಂದು ಪರಿಸರನ ಅರ್ಥ ಮಾಡ್ಕೊಳ್ಳೋದು, ಸರ್ಚ್ ಮಾಡಬೇಕು, ಗೊತ್ತಿರಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ಅದಲ್ಲ, ಏನು ಬೇಕಾಗಿಲ್ಲ, ಯಾವ ಸ್ಥಳದಲ್ಲಿ ಬೇಕಾದ್ರೂ ಮಾಡ್ಬೋದು. ಯಾಕಂದರೆ ಎಕ್ಸ್ಚೇಂಜ್ ಇರೋ ಸ್ಥಳದಲ್ಲಿದೆ, ನಾವು ಮಾಡೋದು ಬೇರೆ. ಅದ್ರ ಜೊತೆ ಏನೇನು ಬಿಸ್ನೆಸ್ ಪ್ಲ್ಯಾನ್ ಅಂತ ಮಾಡ್ತಾರೆ. ಎಲ್ಲ ಬಿಸ್ನೆಸ್ ಪ್ಲ್ಯಾನ್ ಹೆಂಗೆಲ್ಲ ನಾವು ಟೆಕ್ನಿಕ್ಸ್ನ ಯೂಸ್ ಮಾಡಿದ್ರೆ ನನಗೆ ಗಿರಾಕಿಗಳಿಗೆ ಅಟ್ರ್ಯಾಕ್ಟ್ ಆಗೋ ಥರ ಮಾತಾಡ್ಬೋದು, ಅಟ್ರ್ಯಾಕ್ಟ್ ಆಗಿ ನನಗೆ ಬಿಸ್ನೆಸ್ ಆಗ್ಬೋದು. ಬಿಸ್ನೆಸ್ ಮಾಡೋದು ಏನಕ್ಕಪ್ಪ? ಮತ್ತೆ ಅರ್ನ್ ಮಾಡೋದಕ್ಕೆ. ಮತ್ತು ಇನ್ವೆಸ್ಟ್ಮೆಂಟ್ ಅಂದರೆ ಹೂಡಿಕೆ, ಅಂದರೆ ಬಜೆಟ್. ಎಷ್ಟು ಲಕ್ಷ ಬೇಕು? ಚಿನ್ನದ ಬಿಸ್ನೆಸ್ ಕೋಟ್ಯಾಂತರ ರೂಪಾಯಿನೂ ಬಿಟ್ಬಿಡಿ, ಬೇರೆ ಬಿಸ್ನೆಸ್ ಸಾವಿರಾರು ರೂಪಾಯಿನೂ ಬಿಟ್ಬಿಡಿ. ಮಧ್ಯದಲ್ಲಿ ಮಾತಾಡೋಣ. ಮಧ್ಯದಲ್ಲಿ ಏನಪ್ಪ ಮಾತಾಡೋಣ ಅಂದರೆ, ಕಡಿಮೆ ಅಂದರೂ 10 ಲಕ್ಷ ಆದರೂ ಒಂದು ಬಿಸ್ನೆಸ್ಸು 10 ಲಕ್ಷ ಆಗಲ್ಲ. ಇವತ್ತು 2022, 2023 10 ಲಕ್ಷಕ್ಕೆ ಸ್ವಲ್ಪ ತುಂಬ ಕಷ್ಟದ ಕೆಲಸ. ಯಾವುದೇ ಬಿಸ್ನೆಸ್ ಮಾಡೋದು, ಅದು ನೆಕ್ಸ್ಟ್ ಬಿಸ್ನೆಸ್ ನೋಡೋಣ ಯಾವುದಾದ್ರು ಸಿಗುತ್ತಾ ಅಂತ. ಒಂದು 25-30 ಲಕ್ಷ ಮಿನಿಮಮ್ ಬೇಕಾಗುತ್ತೆ. ಆ ಇನ್ವೆಸ್ಟ್ಮೆಂಟು ಬೇಕು. ನೆಕ್ಸ್ಟ್ ಅದೇ ಹೇಳಿದಂಗೆ
ಬಿಸ್ನೆಸ್ಸಲ್ಲಿ ಯಾವ ಜಾಗದಲ್ಲಿ ಮಾಡ್ತೀವಿ ಅನ್ನೋದ್ರ ಮೇಲೆ ಒಂದು ಅಂಗಡಿನೇ ನೋಡ್ತೀರಾ, ಒಂದು ಶಾಪ್ ನೋಡ್ತೀರಾ ಅಂದರೆ ಅದಕ್ಕೆ ಅಡ್ವಾನ್ಸ್. ಸಿಟಿ ಒಳಗಡೆ ಮಾಡ್ಬೇಕಾದ್ರೆ ಕಡಿಮೆ ಅಂದ್ರೂ ಒಂದು 10 ಲಕ್ಷ ಇಲ್ಲದೆ ಅಡ್ವಾನ್ಸ್ ಕೊಡದೆ ಸಿಗೋದಿಲ್ಲ ಜಾಗ ಮೇನ್ ಸಿಟಿಯಲ್ಲಿ. ಬೇರೆ ಇಲ್ಲ, ನಾನು ಬ್ಯಾಂಗ್ಳೂರು ಸಿಟಿ ಒಂದು ಎಕ್ಸಾಂಪಲ್ ಇಟ್ಕೊಂಡು ಹೇಳ್ತೀನಿ ನಾನು. ಸೊ 10 ಲಕ್ಷ ಅಡ್ವಾನ್ಸ್ ಪೇಮೆಂಟು, ಕಡಿಮೆ ಅಂದ್ರೂ 10% ಅಂದರೆ 1 ಲಕ್ಷ ಬಾಡಿಗೆ ಪ್ರತಿ ತಿಂಗಳು. ಇದಕ್ಕೆಲ್ಲ ಸೆಟ್ ಮಾಡ್ಕೊಳ್ಳೋದು ಇನ್ನೊಂದು ಕಡೆ. ಸರಿ, ಅಂಗಡಿ ಆಯ್ತಪ್ಪ. ಅಂಗಡಿ ಆದಮೇಲೇನು, ಒಳಗಡೆ ಇಂಟೀರಿಯರ್. ಒಂದು ನೀವು ಪ್ರಾವಿಷನ್ ಸ್ಟೋರ್ ಮಾಡಬೇಕಾದ್ರೂ ಆ ರ್ಯಾಕ್ಗಳು, ಆ ಟೇಬಲ್ಗಳು, ಈಗ ಎಲ್ಲನೂ ಮಾಡ್ಕೋಬೇಕಾಗುತ್ತೆ. ಈ ಚಿನ್ನದ ಅಂಗಡಿಗೆ ಸ್ವಲ್ಪ ಜಾಸ್ತಿನೇ ಖರ್ಚಾಗುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿ ಮಾಡಬೇಕು. ಸಣ್ಣ ಚಿನ್ನದ ಅಂಗಡಿ ಅಂದ್ರೂ ಇಂಟೀರಿಯರ್ ಮಾಡಲೇಬೇಕು, ಅದು ಖರ್ಚು. ಅದು ಮತ್ತೆಲ್ಲ ವಾಪಸ್ ಬರೋಲ್ಲ, ಖಾಲಿ ಮಾಡಿದ್ರೆ ಹೋಯ್ತದು. ಅದರಿಂದ ಏನು ಎಲ್ಲ ಗುಜರಿಗೆ ಹಾಕ್ಕೋಬೇಕಷ್ಟೇ. ಸೊ ಇದೊಂದಿದೆ. ಇಂಟೀರಿಯರ್ ಆದಮೇಲೆ ಆ ಒಂದು ವಸ್ತು ಚಿನ್ನ ಅಂತ ಇಟ್ಕೊಂಡ್ರೆ ಆ ಚಿನ್ನಕ್ಕೆ ಹೂಡಿಕೆ ಮತ್ತು ಅಲ್ಲೊಂದು ಇನ್ವೆಸ್ಟ್ಮೆಂಟ್ ಇದೆ. ಅದನ್ನು ಮಾಡಿ ಅದನ್ನು ನೀವು ರಾ ಚಿನ್ನ ತರ್ತಿರೋ ಇಲ್ಲ ಒಡವೆನೇ ಡೈರೆಕ್ಟಾಗಿ ತಂದಿಟ್ಟು ಮಾರ್ತಿರೋ, ಅದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಡವೆ ತಂದರೂ ಅಷ್ಟೇ, ಒಡವೆ ತಂದರೆ ತಂದಿಟ್ಟು ಮಾಡಿದ್ರೇನು ಸ್ವಲ್ಪ ಕಡಿಮೆ ಲಾಭ. ಏನು ರಾ ತಂದು ನೀವು ಮಾಡಿಸೋದು ಸ್ವಲ್ಪ ಹೆಚ್ಚಿಗೆ ಲಾಭ ಸಿಗೋವಂಥ ಅಂತಾಗುತ್ತೆ. ಇದ್ರದ್ದೆಲ್ಲ ಸರ್ಕಸ್ ಮಾಡಬೇಕು. ಬೇರೆ ಬಿಸ್ನೆಸ್ಸಲ್ಲಿ ಸ್ಟಾಕ್ ಮಾರ್ಕೆಟ್ ಹಂಗೆ ಒಂದೇ ಈಗ ಒಂದು ಕಂಪ್ಲೀಟ್ ಪ್ರೋಗ್ರಾಮ್ ಸಾಕು ನಿಮಗೆ, ಅದೇ ಇನ್ವೆಸ್ಟ್ಮೆಂಟ್. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಅಂಗಡಿಗೆ ಬೋರ್ಡ್ ಹಾಕಬೇಕು, ಏನು ಹೆಸರಿಡಬೇಕು. ಅದರಲ್ಲಿ ಸ್ವಲ್ಪ ಜನ ಪುರೋಹಿತರ ಹತ್ರ ಕೇಳಿ ಹೆಸರು ಸೆಲೆಕ್ಟ್ ಮಾಡಿ ಇಡೋದಿದೆ, ಸ್ವಲ್ಪ ಜನ ಅವರೇ ಇಡೋದಿದೆ. ಹೆಸರು ಇಡೋದ್ರ ಜೊತೆ ಅದೊಂದೇ ಸಾಕಾ? ಇಲ್ಲ, ಆ ಹೆಸರನ್ನ ತಗೊಂಡೋಗಿ ನೋಂದಣಿ ಮಾಡಬೇಕು, ಅಂದರೆ ರಿಜಿಸ್ಟರ್ ಮಾಡಬೇಕು. ಅದಕ್ಕೆ ಟ್ಯಾಕ್ಸ್, GST, ಅದು ರಿಜಿಸ್ಟ್ರೇಷನ್, ಇದು ರಿಜಿಸ್ಟ್ರೇಷನ್ ಅಂತ ಸುಮಾರಿದೆ. ಆ ಹೆಸ್ರ ಮೇಲೆ ರಿಜಿಸ್ಟರ್ ಮಾಡಿ ಆ GST ಎಲ್ಲ ಬಂದ ಮೇಲೆ ತಿರ್ಗಾ ಬ್ಯಾಂಕ್ ಅಕೌಂಟು, ಅದು ಬಿಸ್ನೆಸ್ ಅಕೌಂಟ್ ಮಾಡಬೇಕು. ಬ್ಯಾಂಕ್ ಅಕೌಂಟು ಬಿಸ್ನೆಸ್ ಅಕೌಂಟ್ ಮಾಡಬೇಕು ಬೇರೆ ಬಿಸ್ನೆಸ್ ಮಾಡೋದಕ್ಕೆ. ಇಷ್ಟೆಲ್ಲ ಆದಮೇಲೆ ನೋಡಿ, ಎಲ್ಲ ಆಯಿತು, ಜಾಗ ಆಯಿತು, ಅಡ್ವಾನ್ಸ್ ಆಯಿತು, ಇಂಟೀರಿಯರ್ ಆಯಿತು, ಮತ್ತು ಆ ಪ್ರಾಡಕ್ಟ್ ವಸ್ತು ಏನು ತಂದು ನೀವು ಮಾರಾಟ ಮಾಡಿ ಅದರಿಂದ ಹಣ ಗಳಿಸ್ಬೇಕು ಅಂತಿದ್ರು, ಅದೆಲ್ಲ ಆದಮೇಲೆ ಮತ್ತೆ ವ್ಯಾಪಾರ ಮಾಡೋದಕ್ಕೆ ನಿಮಗೆ ಸಹಕಾರ ಅಂದರೆ ಎಂಪ್ಲಾಯೀಸಲ್ಲಿ ಬೇಕಾಗುತ್ತೆ. ಬರುವಂಥ ಕಸ್ಟಮರ್ನ ಹೆಂಗೆ ಕರೆಕ್ಟಾಗಿ ನಗ್ನಗ್ತಾ ಮಾತಾಡಿ, ಅದೊಂದು ಸ್ವಲ್ಪ ಕಲೆ. ನಗ್ನಗ್ತಾ ಮಾತಾಡಿ ನಿಮಗೆ ವ್ಯಾಪಾರನ ಇನ್ನು ಚೆನ್ನಾಗಿ ಮಾಡಬೇಕು ಅನ್ನೋ ಎಂಪ್ಲಾಯೀಸ್ ಬೇಕು. ಎಂಪ್ಲಾಯೀಸ್ಗೆ ತಿಂಗಳಾದರೆ ಸ್ಯಾಲ್ರಿ ಕೊಡಬೇಕು, ಎಲ್ಲ ಇದೆ. ನಿಮ್ಮ ಬಿಸ್ನೆಸ್ ಆಗಲಿ ಆಗದೋಗಲಿ ಸ್ಯಾಲ್ರಿ ಕೊಡಲೇಬೇಕು. ಎಷ್ಟೋ ಬಿಸ್ನೆಸ್ಸಲ್ಲಿ 3 ತಿಂಗಳು ನೋಡೋಣ, 6 ತಿಂಗಳು ನೋಡೋಣ ಅನ್ನೋದೇ ಸ್ಟಾರ್ಟ್ ಮಾಡೋದೇ ಜಾಸ್ತಿ ಇರುತ್ತೆ. ಯಾವುದು ಗ್ಯಾರಂಟಿಲಿ ಸ್ಟಾರ್ಟ್ ಮಾಡೋದು ತುಂಬ ಕಡಿಮೆ ಜನ. ಬಟ್ ಆ ಕಡಿಮೆ ಜನಕ್ಕೆ, ಗ್ಯಾರಂಟಿಲಿ ಸ್ಟಾರ್ಟ್ ಮಾಡೋ ಜನಕ್ಕೆ ಒಂದೇ ಒಂದು ಏನಿರುತ್ತೆ ಅಂದರೆ ಸಿಕ್ಕಾಪಟ್ಟೆ ತಿಳುವಳಿಕೆ ಇರುತ್ತೆ. ಅದೇ ತಿಳುವಳಿಕೆ ಹಾಗೇ ಆಗುತ್ತೆ ಅಂತ ಸ್ಟಾರ್ಟ್ ಮಾಡೋದಕ್ಕೆ ಸ್ಟಾಕ್ ಮಾರ್ಕೆಟ್ ಬಿಸ್ನೆಸ್ನ ನಾನು ಮತ್ತೆ ಹೇಳ್ತಾ ಇರೋದು, ತಿಳುವಳಿಕೆ ಒಂದು ಸಾಕು, ಹಾಗೆ ಆಗುತ್ತೆ ಅಂತ ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು ಖುಷಿಯಾಗಿ. ಸೊ ಬೇರೆ ಬಿಸ್ನೆಸ್ಸಲ್ಲಿ ತಿರ್ಗಾ ಜನನ ಕರೆಯೋದಕ್ಕೆ ಏನು ಮಾಡಬೇಕು? ಆ್ಯಡ್ ಕೊಡಬೇಕು. ಇವತ್ತೇನೋ ಸೋಷಿಯಲ್ ಮೀಡಿಯಾ ಎಲ್ಲ ಇದೆ. ಸೋಷಿಯಲ್ ಮೀಡಿಯಾ ಆ್ಯಡ್ ಜೊತೆ ಸೋಷಿಯಲ್ ಮೀಡಿಯಾ ಆ್ಯಡೇ ಆಗಲ್ಲ. ಅಂಗಡಿ ಮಾಡಿದ್ರೆ ಪೇಪರ್ ಆ್ಯಡ್ ಕೊಡಬೇಕು, TV ಆ್ಯಡ್ ಕೊಡಬೇಕು, ರೇಡಿಯೋ ಆ್ಯಡ್ ಕೊಡಬೇಕು. ಅಡ್ವರ್ಟೈಸ್ ಇಲ್ಲಾಂದರೆ ನೀವು ಅಂಗಡಿ ಓಪನ್ ಮಾಡಿದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಮನೇಲಿ ಎಲ್ಲೋ ಇರ್ತಾರೆ, ಯಾವುದೋ TV ನೋಡಿಕೊಂಡು, ಇಲ್ಲ ಬೇರೆ ಎಲ್ಲೋ ಆಫೀಸಲ್ಲಿ ಇರ್ತಾರೆ, ಸ್ಟ್ರೈಟಾಗಿ ಆಫೀಸ್ ಎಲ್ಲೋ ಯಾವುದೋ ಏರಿಯಾದಿಂದ ಇರುತ್ತೆ, ಅಲ್ಲಿಂದ ಸ್ಟ್ರೈಟಾಗಿ ಮನೆಗೆ ಹೋಗ್ತಾರೆ. ಪಕ್ಕದ ಬೀದಿ ಇದ್ರೂ, ಬೀದಿಲಿ ನೀವು ಮಾಡಿದ್ರೂ ನೋಡೋಕ್ಕೆ ಜನಗಳು ಇವತ್ತು ಅಷ್ಟು ಪುರ್ಸೊತ್ತಿಲ್ಲ. ಆ್ಯಡ್ ಕೊಟ್ಟರೆ ನೋಡೋಕ್ಕೆ ಮನೇಲಿ ಕೂತ್ಕೊಂಡು ಪೇಪರ್ ಓದೋವಾಗ, TV ನೋಡೋವಾಗ, ಇಲ್ಲ ಸೋಷಿಯಲ್ ಮೀಡಿಯಲ್ಲಿ ಏನೋ ನೋಡೋವಾಗ ಆ್ಯಡ್ ನೋಡೋಕ್ಕೆ ಟೈಮ್ ಇದೆ. ಆ್ಯಡ್ ಕೊಡಬೇಕಾ? ಎಷ್ಟು? ಒಂದು ದಿನಕ್ಕೆ ಹಬ್ಬ ಅಂದರೆ ನಿಮ್ಮ ಬಿಸ್ನೆಸ್ಗೆ ತಕ್ಕನಾಗೆ ₹1,000 ಎಕ್ಸಾಂಪಲ್ಗೆ ಇಟ್ಕೊಂಡು ತಿಂಗಳಿಗೆ ₹30,000 ಆ್ಯಡ್ ಕೊಡಬೇಕು. ಇದ್ರ ಜೊತೆಲಿ ಏನಪ್ಪ ಅಂದರೆ ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್, ಏನು ವೆಬ್ಸೈಟ್ ಬೇಕು. ಆಮೇಲೆ ಇನ್ನೂ ತುಂಬ ಇದರಲ್ಲಿ ಬೇರೆ ಬಿಸ್ನೆಸ್ಸಲ್ಲಿ ಕೆಲಸ ಮಾಡೋರು ಇದ್ದಾರೆ. ಅವ್ರೇನಪ್ಪ ಅಂದರೆ ಸ್ವಲ್ಪ ಅಮೆಝಾನಲ್ಲಿ ನಮ್ಮದು ಪ್ರಾಡಕ್ಟ್ ಹಾಕೋಣ, ಆಯ್ತು ಚಿನ್ನನೂ ಹಾಕಿದ್ದಾರೆ. ಯಾವುದೇ ಇದು ಇವನ್ ನನಗೆ ಗೊತ್ತಿಲ್ಲ, ಇವತ್ತು ಕೊತ್ತಂಬರಿ ಸೊಪ್ಪು ಬಂದುಬಿಟ್ಟಿದೆ ಅಮೆಝಾನಲ್ಲಿ. ಸೊ ಅಮೆಝಾನಲ್ಲಿ ಹಾಕೋಣ, ಆ ಕೆಲಸ ಎಲ್ಲನೂ ಮಾಡಬೇಕು. ಎಲ್ಲದಕ್ಕೂ ಎಕ್ಸ್ಟ್ರಾ ಸ್ಟಾಫ್ ಬೇಕು. ಒಬ್ಬರೇ ಎಲ್ಲನೂ ಮಾಡೋಕ್ಕಾಗಲ್ಲ, ಎಕ್ಸ್ಟ್ರಾ ಸ್ಟಾಫ್ ಬೇಕು. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಹಂಗಲ್ಲ. ಅಮೆಝಾನು ಬೇಡ. ಅಮೆಝಾನಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ನಾನು ಟ್ರೇಡ್ ಮಾಡ್ತೀನಿ ಅಂದರೆ ಇಲ್ಲಿ ಜಾಗ ಇಲ್ಲ.
ಸೊ ಇಷ್ಟೆಲ್ಲ ಮಾಡೋದೇನಕ್ಕೆ ಆ ಒಂದು ಬಿಸ್ನೆಸ್ಸಿಂದ ಸಂಪಾದನೆ ಮಾಡೋದಕ್ಕೆ. ಇನ್ನೂ ಎಷ್ಟೋ ಸರ್ಕಸ್ ಇದೆ. ನೀವು ಬಿಸ್ನೆಸ್ಸಲ್ಲಿ ಇರೋರು, ಇಲ್ಲ ಬಿಸ್ನೆಸ್ ಮಾಡಬೇಕು ಅಂತ ಇರೋರು, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಯಾರ ಹತ್ರ ಕೇಳ್ತಿರಲ್ಲ, ಅವ್ರ ಹತ್ರ ಹೋಗಿ ಇನ್ನೂ ದೊಡ್ಡ ಪಟ್ಟಿನೇ ಕೊಡ್ತಾರೆ. ಕಂಪ್ಲೀಟ್ ದೊಡ್ಡ ಪಟ್ಟಿ ಕೊಟ್ಟು ಬೇಕಾದ್ರೆ ಅದಕ್ಕೊಂದು, ಇಲ್ಲ ನೀವು ಇದು ತಿಳ್ಕೋಬೇಕು, ಎಜುಕೇಷನ್ ಏನೇನೋ ಇರುತ್ತೆ, ಸಿಕ್ಕಾಪಟ್ಟೆ ಇದೆ. ಸೊ ಫೈನಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಲ್ಲಿಂದ ಲಾಭ ಪಡೆಯೋಕ್ಕೆ ನಿಮಗೆ ಬೇಕಾಗಿರೋದು ಬೈಯರ್ಸ್, ಅಂದರೆ ಗಿರಾಕಿಗಳು ಬಂದ್ರೇ ನಿಮ್ಗೆ ವ್ಯಾಪಾರ ಆಗೋದು, ನಿಮಗೆ ವ್ಯಾಪಾರ ಆದ್ರೇ ಲಾಭ ಬರೋದು, ಲಾಭ ಬಂದ್ರೇ ಆ ಬಿಸ್ನೆಸ್ಸಿಂದ ನೀವು ಜೀವನ ಮಾಡೋಕ್ಕಾಗೋದು. ಸೊ ಸ್ಟಾಕ್ ಮಾರ್ಕೆಟಲ್ಲಂಗ ನೋಡಿ ಎಷ್ಟು ಬೈಯರ್ಸ್ ನೋಡ್ತಾರೆ, ನೋಡಿ ಈ ಸೆಲ್ಲರ್, ಹಾಂ ನೋಡಿ ಬೈಯರ್ ಸೆಲ್ಲರ್, ಇದು ಯಾವುದೋ ಒಂದು ವಸ್ತುಗೆ, ಒಂದು ಪ್ರಾಡಕ್ಟ್ಗೆ. ನಾನಂದರೆ ಇವಾಗ ನೀವು ನೋಡ್ತಾ ಇರೋದು ರಿಲಯನ್ಸ್ ಇಟ್ಕೊಳ್ಳಿ, ಅದನ್ನು ನಾನು ಒಂದು ವಸ್ತು ಅಂತೀನಿ. ಒಂದು 10 ತರಕಾರಿಯಲ್ಲಿ ಒಂದು ತರಕಾರಿ ಅದು ಅಷ್ಟೇ. ಅದು ನೀವು ರಿಲಯನ್ಸ್ ಅಂತ ಹೋದರೆ, ಅಂಬಾನಿ ಸ್ಟೋರಿ ಎಲ್ಲ ಕಲ್ತ್ಕೊಂಡು ಹೋದರೆ ನಿಮ್ಮ ಹಣೆ ಬರ ಮುಳುಗೋದಂಗೆ. ಸೊ ಇಲ್ಲಿ ನೋಡಿ ಬೈಯರ್ಸ್ ಎಷ್ಟಿದ್ದಾರೆ, ಸೆಲ್ಲರ್ಸ್ ಎಷ್ಟಿದ್ದಾರೆ. ಏನಾದ್ರು ಪೇಪರ್ ಆ್ಯಡ್ ಕೊಟ್ಟಿದ್ವಾ, ಏನಾದ್ರು ಅಂಗಡಿ ಇಟ್ಟಿದ್ವಾ, ಏನೋ ಪಕ್ಕದ ರೋಡಲ್ಲಿ ಏನೋ ಮಾಡಿದ್ವಾ, ಇಲ್ಲ ಅಮೆಝಾನಲ್ಲಿ ಏನಾದ್ರು ನಾನು ರಿಲಯನ್ಸ್ ನಾನು ಅಮೆಝಾನಲ್ಲಿ ಹಾಕ್ತೀನಪ್ಪ ನೀನು ಬೈ ಆ್ಯಂಡ್ ಸೆಲ್ ಮಾಡ್ಕೊ ಅಂತ ಹೇಳಿದ್ರಾ? ಇಲ್ಲಲ್ಲ. ನೋಡಿ ಎಷ್ಟಿದೆ. ಮತ್ತು ಇದರಲ್ಲಿ ನೋಡಿ ಏನು ಅರ್ಥ ಆಯಿತು, ಒಂದು ಬಿಸ್ನೆಸ್ ಮಾಡಿದ್ರೆ ಬೇಕಾಗಿರೋದು ಬೈಯರ್ಸು. ಅದು ಇದ್ರೇ ಆ ಬಿಸ್ನೆಸ್ಸಲ್ಲಿ ಸಕ್ಸಸ್ಫುಲ್ಲಾಗಿ ದುಡ್ಡು ಮಾಡ್ಕೊಂಡು ಹೋಗೋಕ್ಕಾಗೋದು. ಅಲ್ಟಿಮೇಟ್ ಅದು. ಸ್ಟಾಕ್ ಮಾರ್ಕೆಟಲ್ಲಿ ನೋಡಿದ್ರ, ಅದಕ್ಕೆ ಸ್ಟಾಕ್ ಮಾರ್ಕೆಟ್ಗೆ ನಾನು ಹಿಂಗಂತೀನಿ, ನಿಮಗೆ ನೀವು ಸ್ಟಾಕ್ ಮಾರ್ಕೆಟ್ಗೆ ನೀವೊಂದು ನಮಸ್ಕಾರ ಹೆಂಗೆ ಹಾಕಬೇಕು, ಹಿಂಗೆ, ಹಂಗಲ್ಲ. ಸ್ಟಾಕ್ ಮಾರ್ಕೆಟ್ಗೆ ನಾನು ನಮಸ್ಕಾರ ಮಾಡ್ತಾ ಇರ್ತೀನಿ, ಹಿಂಗೂ ನೋಡ್ಬೋದು. ಬಟ್ ಸ್ಟಾಕ್ ಮಾರ್ಕೆಟ್ ಏನಕ್ಕೆ ಅಂದರೆ ಎಲ್ಲ ಬಿಸ್ನೆಸ್ನು ಫೈನಲಿ ಏನಂತ ನೋಡ್ತಾರೆ, ಮಾಡೋ ಕೆಲಸನೇ ದೇವರು. ಸ್ಟಾಕ್ ಮಾರ್ಕೆಟ್ ಬಂದಿದ್ದ ತಕ್ಷಣ ಮಾಡೋ ಕೆಲಸ ಅದು ದೇವರು ಅಲ್ಲ, ಏನೋ ದುಡ್ಡು ಬಂದ್ಬಿಡೋ ಅಂಥ ಒಂದು ನಿಧಿ ಸಿಕ್ಕೋ ಅಂಥ ಜಾಗ ಅಂತ ನೋಡಿಬಿಟ್ರೆ ತಪ್ಪಾಗ್ಬಿಡತ್ತೆ. ಮತ್ತು ಇನ್ನೊಂದು ಬಿಸ್ನೆಸ್